ಬೆಂಗಳೂರಿಂದ ಜಸ್ಟ್ 400 ರುಪೀಸಲ್ಲಿ ನಾನು ನಂಜನಗೂಡಿಗೆ ಬಂದಿದ್ದೀನಿ. ಅದು ಟ್ರೈನ್, ಬಸ್ ಆ್ಯಂಡ್ ಆಟೋ ಎಲ್ಲ ಸೇರಿ. ಸೊ ನೀವು ಒನ್ ಡೇಯಲ್ಲಿ ಬೆಂಗಳೂರಿಂದ ನಂಜನಗೂಡಿಗೆ ಹೋಗ್ಬೇಕಂತ ಇದ್ದರೆ ಕಂಪ್ಲೀಟ್ ಈ ವಿಡಿಯೋ ನೋಡಿ, ಫುಲ್ ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ನಂಜನಗೂಡಿಗೆ ಹೋದ್ಮೇಲೆ ಟೆಂಪಲ್ಸ್ ಆ್ಯಂಡ್ ಕಪಿಲಾ ನದಿ ಪ್ರತಿಯೊಂದು ಬಗ್ಗೆಯೂ ನಾನು ತಿಳಿಸಿದ್ದೀನಿ. ಹಾಯ್, ನಮಸ್ಕಾರ ಎಲ್ರು. ನಾನು ನಿಮ್ಮ ಪವನ್. ನಾನಿವತ್ತು ಬೆಂಗಳೂರಿಂದ ನಂಜನಗೂಡಿಗೆ ಟ್ರೈನಲ್ಲಿ ಹೋಗೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಫಸ್ಟ್ ನಾವು ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಬರಬೇಕು. ಕೆಂಪೇಗೌಡ ರೈಲ್ವೆ ಸ್ಟೇಷನಲ್ಲಿ 12:30ಗೆ ಮೈಸೂರಿಗೆ ಹೋಗೋ ಡೈರೆಕ್ಟ್ ಟ್ರೈನ್ ಇದೆ. ಸೊ ನಾನು ಇಲ್ಲೇ ಇದ್ದೀನಿ. ನೀವೇನಾದರೂ ಬೆಂಗಳೂರಿಂದ ಡೈರೆಕ್ಟ್ ನಂಜನಗೂಡಿಗೆ ಹೋಗ್ಬೇಕಂದ್ರೆ ಮಾರ್ನಿಂಗ್ 4:30ಗೆ ಒಂದಿದೆ ಆ್ಯಂಡ್ ಈವ್ನಿಂಗ್ 3:30ಗೆ ಒಂದು ಡೈರೆಕ್ಟ್ ಟ್ರೈನೇ ಇದೆ. ಸೊ ಇವಾಗ ನನಗೆ ಬ್ಯಾಂಗ್ಳೂರಿಂದ ಮೈಸೂರು 12:30 ಟ್ರೈನ್ ಇದೆ. ಜನರಲ್ ಟಿಕೆಟ್ ಬಂದು ಒಬ್ರಿಗೆ 85 ರುಪೀಸ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಈಗ 12:30 ಟ್ರೈನ್ ಬರುತ್ತೆ. ಇನ್ನೊಂದೇನೆಂದರೆ, ನೀವು ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಬಂದಿದ್ದ ತಕ್ಷಣ ಸ್ಟಾರ್ಟಿಂಗಲ್ಲೇ ನಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಅಲ್ಲೋಗಿ ನಾವು ಜನರಲ್ಗೆ ಅವಾಜೆ ಟಿಕೆಟ್ ತೊಗೋಬೋದು. ಆಮೇಲೆ ಅಲ್ಲಿ ತೊಗೊಂಡ್ಮೇಲೆ ಅಲ್ಲಿಂದ ನಮಗೆ ರೂಟ್ಸ್ ತೋರಿಸ್ತಾರೆ, ಮೀನ್ಸ್ ಬೋರ್ಡ್ ಹಾಕಿರ್ತಾರೆ ಹೇಗೆ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದು ಅಂತ. ಈಗ ನಾನು ಪ್ಲ್ಯಾಟ್ಫಾರ್ಮ್ 5ಅಲ್ಲಿದ್ದೀನಿ. 12:30ಗೆ ಡೈರೆಕ್ಟ್ ಟ್ರೈನ್ ಇದೆ. ಆ್ಯಂಡ್ ಮೈಸೂರಿಗೆ ಹೋದ್ಮೇಲೆ ಮೈಸೂರಿಂದ ನಂಜನಗೂಡಿಗೆ ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ಆ್ಯಂಡ್ ಟೋಟಲ್ ಬಜೆಟ್ ಎಷ್ಟಾಗುತ್ತೆ ಬೆಂಗಳೂರಿಂದ ನಂಜನಗೂಡಿಗೆ ಹೋಗಿ ಬರೋಕ್ಕೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ 150ಗೆ ನಾನು ಮೈಸೂರಿಗೆ ಹೋಗೋ ಟ್ರೈನ್ ಹತ್ತಿದ್ದೀನಿ. ಟ್ರೈನ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಬ್ಯಾಂಗ್ಳೂರಿಂದ ಮೈಸೂರಿಗೆ 2 ಅವರ್ಸ್ ಜರ್ನಿ ಆಗುತ್ತೆ. ಆ್ಯಂಡ್ ನನಗೆ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗೋಕ್ಕೆ 85 ರುಪೀಸ್ ಆಗುತ್ತೆ. ಸೊ ಮೈಸೂರಿಗೆ ಹೋದ್ಮೇಲೆ ನಾವು ನಂಜನಗೂಡಿಗೆ ಹೇಗೆ ಹೋಗ್ಬೇಕಂತ ತಿಳಿಸ್ತೀನಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ನೀವು ಯಾವತ್ತೂ ಟ್ರೈನಲ್ಲಿ ಓಡಾಡಿಲ್ಲ ಅಂದರೆ ಟ್ರೈನಲ್ಲಿ ಹೋಗೋಕ್ಕೆ ಕಷ್ಟ ಏನಿಲ್ಲ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ವೇರ್ ಇಸ್ ಮೈ ಟ್ರೈನ್ ಅಂತ ಆ್ಯಪ್ ಸಿಗುತ್ತೆ. ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಆ ಟ್ರೈನ್ ಎಲ್ಲೋತಿದೆ ಆ್ಯಂಡ್ ಟ್ರೈನ್ ಎಷ್ಟೊತ್ತಿಗೆ ರೀಚ್ ಆಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬನ್ನಿ, ನಾವಿವಾಗ ನಂಜನಗೂಡಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬ್ಯಾಂಗ್ಳೂರಿಂದ ಮೈಸೂರಿಗೆ 2.5 ಅವರ್ಗೆ ರೀಚ್ ಆದ್ವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯ್ತಂದರೆ 1.5 ಅವರ್ ಬ್ಯಾಂಗ್ಳೂರಿಗೆ ಟ್ರೈನ್ ಬರೋದು ಲೇಟ್ ಆಯಿತು. ಸೊ 1.5 ಅವರ್ ಲೇಟ್ ಆಗಿದ್ದಕ್ಕೆ ನನಗೆ ನಂಜನಗೂಡಿಂದ ಮೀನ್ಸ್ ಮೈಸೂರಿಂದ ನಂಜನಗೂಡಿಗೆ ಹೋಗೋ ಡೈರೆಕ್ಟ್ ಟ್ರೈನ್ ಮಿಸ್ ಆಗಿದೆ. ಸೊ ನಾನು ನಿಮಗೆ ಬಸ್ಸಲ್ಲಿ ಈಗ ಮೈಸೂರಿಂದ ನಂಜನಗೂಡಿಗೆ ಹೇಗೆ ಹೋಗೋದಂತ ತೋರಿಸ್ತೀನಿ. ನಾನಿವಾಗ ಬಸ್ ಸ್ಟಾಪಲ್ಲಿದ್ದೀನಿ. ರೈಲ್ವೆ ಸ್ಟೇಷನಿಂದ ಆಟೋಲಿ 20 ರುಪೀಸ್ ತೊಗೋತಾರೆ ಬಸ್ ಸ್ಟಾಪ್ಗೆ. ಸೊ ಇಲ್ಲಿಂದ ನಮಗೆ ನಂಜನಗೂಡಿಗೆ ಡೈರೆಕ್ಟ್ ಬಸ್ ಇದೆ. ಮೈಸೂರಿಂದ ನನಗೆ ನಂಜನಗೂಡಿಗೆ ಡೈರೆಕ್ಟ್ ಬಸ್ ಇತ್ತು. ಒಬ್ರಿಗೆ 46 ರುಪೀಸ್ ಚಾರ್ಜ್ ಮಾಡಿದ್ರು. ಆ್ಯಂಡ್ ನಂಜನಗೂಡು ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ 2 ಕಿಲೋಮೀಟರ್ಸ್ ದೂರ ಇದೆ. ಸೊ ನನಗೆ ಆಟೋಗೆ 50 ರುಪೀಸ್ ಚಾರ್ಜ್ ಮಾಡಿದ್ರು. ಟೋಟಲ್ ನಾನು ಬ್ಯಾಂಗ್ಳೂರಿಂದ ಮೈಸೂರು ಬರೋಕ್ಕೆ 85 ರುಪೀಸ್ ಆಯಿತು. ಆ್ಯಂಡ್ ಮೈಸೂರಿಂದ ಮೈಸೂರು ಬಸ್ ಸ್ಟಾಪ್ಗೆ ಹೋಗೋಕ್ಕೆ 20 ರುಪೀಸ್ ಚಾರ್ಜ್ ಮಾಡಿದ್ರು. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ 50 ರುಪೀಸ್ ಮೀನ್ಸ್ ಅಲ್ಲಿಂದ ನಂಜನಗೂಡಿಗೆ 50 ರುಪೀಸ್ ತೊಗೊಂಡ್ರು. ಆ್ಯಂಡ್ ನಂಜನಗೂಡಿಂದ ಟೆಂಪಲ್ಗೆ 50 ರುಪೀಸ್ ತೊಗೊಂಡ್ರು. ಟೋಟಲ್ ನನಗೆ 200 ರುಪೀಸ್ ಆಗಿದೆ. ಈಗ ಓದ್ತಾ ಬನ್ನಿ ಈ ಟೆಂಪಲ್ ತೋರಿಸ್ತೀನಿ. ನಾವು ಆಟೋಲ್ಲಿ ಇಳಿದ ತಕ್ಷಣ ನಮಗೆ ನೀವು ನೋಡ್ಬೋದು ಈ ಥರ ಗೋಪುರ ಕಾಣಿಸುತ್ತೆ. ಸೊ ರೋಡ್ ಇದೆ, ಸ್ಟ್ರೈಟ್ ರೋಡ್. ನಾವು ನಡ್ಕೊಂಬಂದರೆ ನಮಗೆ ಟೆಂಪಲ್ ಸಿಗುತ್ತೆ. ಸೊ ಇವಾಗ ನಾನು ಟೆಂಪಲಲ್ಲಿ ನಿಮಗೆ ಎಷ್ಟು ಗಂಟೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಆ್ಯಂಡ್ ಟೆಂಪಲ್ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ನನಗೂ ಗೊತ್ತಿಲ್ಲ ಕ್ಯಾಮ್ರಾ ಎಲ್ಲಿವರೆಗೂ ಅಲೋ ಇರುತ್ತೆ ಅಂತ. ಕ್ಯಾಮ್ರಾ ಎಲ್ಲಿವರೆಗೂ ಅಲೋ ಇರುತ್ತೋ ಅಲ್ಲಿವರೆಗೂ ನಾನು ನಿಮಗೆ ಟೆಂಪಲ್ ತೋರಿಸ್ತೀನಿ. ನೀವು ನೋಡ್ಬೋದು, ನಾವು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಮಗೆ ಈ ಗೋಪುರ ಸಿಗುತ್ತೆ. ಸೊ ಗೋಪುರದ ತವ ನಾವು ಟೆಂಪಲ್ ಒಳಗೆ ಹೇಗೆ ಹೋಗೋದಂದರೆ, ಇಲ್ಲಿ ಬ್ಯಾರಾಗೇಟ್ಸ್ ಇರುತ್ತೆ. ಈ ಬ್ಯಾರಾಗೇಟ್ಸಲ್ಲಿ ನಾವು ಒಳಗೆ ಹೋಗಬೇಕು. ಸೊ ಇಲ್ಲಿ ಸೊ ಇಲ್ಲಿಗೆ ಕ್ಯಾಮ್ರಾ ಲಾಸ್ಟ್, ಇನ್ನು ಮುಂದಕ್ಕೆ ಅಲೋ ಇಲ್ಲ. ಟೆಂಪಲ್ ಒಳಗಡೆ ನಮಗೆ ವೀಡಿಯೋ ಮಾಡೋದು ಬಿಡಲ್ಲ. ಮೀನ್ಸ್ ಗೋಪುರದ ಒಳಗಡೆ ಹೋಗಿದ ತಕ್ಷಣ ಕ್ಯಾಮ್ರಾ ಫೋನೆಲ್ಲ ಆಫ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಟೆಂಪಲ್ ಬರೋದು ಹೇಗೆ ಅಂತ ತೋರಿಸಿದ್ದೀನಿ. ಆ್ಯಂಡ್ 20 ಸೆಕೆಂಡಷ್ಟು ನಾನು ಟೆಂಪಲ್ ಕೂಡ ಕವರ್ ಮಾಡಿ ತೋರಿಸಿದ್ದೀನಿ. ಸೊ ಈಗ ಟೆಂಪಲಿಂದ ಆಚೆ ಬಂದಮೇಲೆ ನಿಮಗೆ ಕಪಿಲಾ ನದಿಗೆ ಹೇಗೆ ಹೋಗೋದಂತ ತೋರಿಸ್ತೀನಿ. ಬನ್ನಿ, ಟೆಂಪಲಿಂದ ನಾವು ಆಚೆ ಬಂದಮೇಲೆ ಸ್ಟ್ರೈಟ್ ರೋಡ್ ಹೋದರೆ ನಮಗೆ ಕಪಿಲಾ ನದಿ ಸಿಗುತ್ತೆ. ಬನ್ನಿ ಹೋಗೋಣ.
ತುಂಬ ಮಳೆ ಬಂದು ನದಿ ತುಂಬಿರೋದ್ರಿಂದ ನಮಗೆ ಇವತ್ತು ನದಿ ಹತ್ರ ಬಿಡ್ತಿಲ್ಲ. ಸೊ ದೇವಸ್ಥಾನದಿಂದ ಸ್ಟ್ರೈಟ್ ರೋಡ್ ಒಂದು 500 ಮೀಟರ್ಸ್ ಹೋದರೆ ನಮಗೆ ಕಪಿಲಾ ನದಿ ಸಿಗುತ್ತೆ. ಅಲ್ಲಿ ಸ್ನಾನ ಮಾಡ್ಕೊಂಡು ನಾವು ಟೆಂಪಲ್ ಕೂಡ ಹೋಗ್ಬೋದು. ನಾನು ಬ್ಯಾಂಗ್ಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ ಜರ್ನಿ ಸ್ಟಾರ್ಟ್ ಮಾಡಿದೆ. ನನಗೆ ಬ್ಯಾಂಗ್ಳೂರಿಂದ ಮೈಸೂರಿಗೆ 85 ರುಪೀಸ್ ಆಯಿತು. ಆ್ಯಂಡ್ ಮೈಸೂರು ಬಸ್ ಸ್ಟಾಪ್ಗೆ 20 ರುಪೀಸ್ ಆಟೋ ಖರ್ಚಾಯಿತು. ಆ್ಯಂಡ್ ಮೈಸೂರು ಬಸ್ ಸ್ಟಾಪಿಂದ ನಂಜನಗೂಡಿಗೆ 45 ರುಪೀಸ್ ತೊಗೋತಾರೆ. ಆ್ಯಂಡ್ ನಂಜನಗೂಡು ಬಸ್ ಸ್ಟ್ಯಾಂಡಿಂದ ಟೆಂಪಲ್ಗೆ 50 ರುಪೀಸ್ ತೊಗೋತಾರೆ. ಟೋಟಲ್ ನನಗೆ 200 ರುಪೀಸ್ ಆಯಿತು. ಆ್ಯಂಡ್ ಹೋಗ್ತಾ ಬರ್ತಾ ಟೋಟಲ್ 400 ರುಪೀಸ್ ಆಗುತ್ತೆ. ಜಸ್ಟ್ 400 ರುಪೀಸ್ ಬಜೆಟ್ ಇದ್ದರೆ ಸಾಕು, ನೀವು ಬ್ಯಾಂಗ್ಳೂರಿಂದ ನಂಜನಗೂಡಿಗೆ ಒನ್ ಡೇಲಿ ಬಂದು ಹೋಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗೋದು ಹೇಗೆ ಅಂತ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ. ಥ್ಯಾಂಕ್ ಯು.